Hello all, welcome to the third session of assembly drawing of protractor type flange coupling. In this session we will discuss about assembly drawing steps on how to draw the sectional front view, that is the top half in section of the protractor type flange coupling. Now we already got the left side view from the previous session. We already know how to draw, what are the steps that are to be followed in order to obtain this view. ಸೊ ಈ ಒಂದು ಸೆಷನ್ನಲ್ಲಿ ಈ ವ್ಯೂನ ಬಳಸ್ಕೊಂಡು ಹಾಗೆ ಪಾರ್ಟ್ ಡ್ರಾಯಿಂಗ್ನಲ್ಲಿರುವಂಥ ಡೈಮೆನ್ಷನ್ನ ಬಳಸ್ಕೊಂಡು ಫ್ರಂಟ್ ವ್ಯೂ ವಿತ್ ಟಾಪ್ ಆಫ್ ಇನ್ ಸೆಕ್ಷನ್ನ ಹೇಗೆ ಬರೆಯೋದು ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ರೊಜೆಕ್ಷನ್ ಲೈನ್ಸ್ನ ಡ್ರಾ ಮಾಡ್ಕೊಳ್ಳಿ, ಎಲ್ಲ ಸ್ಯಾಲಿಯಂಟ್ ಎಡ್ಜಸ್ಸಿಂದ ಲೈಕ್ ದಿಸ್. ನೋಡಿ, ಎಲ್ಲ ಎಡ್ಜಸ್ಸಿಂದನೂ ನಾನೀಗ ಪ್ರೊಜೆಕ್ಷನ್ ಲೈನ್ಸ್ನ ಹೇಳ್ಕೊಂಡಿದ್ದೀನಿ. ಸೊ ಆಫ್ಟರ್ ದಟ್ refer to the part drawing of flange number 2, because flange number 2 is the one that appears first when we look from the nut end ಕಡೆಯಿಂದ ನೋಡಿದಾಗ flange number 2 ಕಾಣಿಸ್ಕೊಳ್ಳುತ್ತೆ ನಮಗೆ like this. See, this is the flange number 2. ಸೊ flange number 2 ಅಂದರೆ ಸಾಕೆಟ್ ಇರುವಂತಹ ಒಂದು ಫ್ಲೇಂಜ್ಗೆ flange number 2 ಅಂತ ಹೇಳಿ ಕರಿತೀವಿ. ಇದರೊಳಗಡೆ ಶಾಫ್ಟ್ನ ಆಲ್ರೆಡಿ ಇನ್ಸರ್ಟ್ ಮಾಡಿರ್ತೀವಿ. ಸೊ ಇದರಲ್ಲಿ ಕೀನ ನಾನು ಕೊನೆಗೆ ತೋರಿಸ್ತೀನಿ ಹೇಗೆ ಬರೆಯೋದು ಅಂತೇಳಿ. ಸೊ ಇಷ್ಟನ್ನು ಬರೀಬೇಕು ಅಂದರೆ ಯು ನೀಡ್ ಡೈಮೆನ್ಷನ್ಸ್. ಸೊ ದೀಸ್ ಆರ್ ದ ಡೈಮೆನ್ಷನ್ಸ್ ದಟ್ ಯು ರಿಕ್ವೈರ್ ಫ್ರಮ್ ದಿ ಪಾರ್ಟ್ ಡ್ರಾಯಿಂಗ್. ನೋಡ್ಬೋದು, ನಾನು ನಿಮಗೆ ಸೆಷನ್ ನಂಬರ್ 1 ಹೇಳಿದ್ದೆ ಈ ಒಂದು ಪರ್ಟಿಕ್ಯುಲರ್ ಪ್ಲೇನ್ ಆರ್ ಫೇಸ್ ತುಂಬ ಇಂಪಾರ್ಟೆಂಟು, ಇಲ್ಲಿಂದ ಎಲ್ಲ ಡೈಮೆನ್ಷನ್ಸ್ನ ನಾವು ಬರಿತಾ ಹೋಗ್ತೀವಿ ಅಂತ. ನೋಡ್ಬೋದು 6 mm ಡೈಮೆನ್ಷನ್. ಈ ಒಂದು ಸಾಕೆಟ್ ಡೆಪ್ತ್ ಇದರೊಳಗಡೆ ಇದಕ್ಕೆ ಸಾಕೆಟ್ ಅಂತ ಕರಿತೀವಿ. ಈ ಸಾಕೆಟಿನ ಡೆಪ್ತ್ 6 mm ಇದೆ. ಸೊ ಅನಂತರ ಈ ಒಂದು ಡೈಮೆನ್ಷನ್ 25 mm ಡೈರೆಕ್ಟ್ಲಿ ಐ ಹ್ಯಾವ್ ಟೇಕನ್ ಇಟ್ ಫ್ರಮ್ ದ ಪಾರ್ಟ್ ಡ್ರಾಯಿಂಗ್. ಅದಾದಮೇಲೆ ಈ ಶುರೂಡ್ ವಿಡ್ತ್ ಏನಿದೆ ಇದು 46 mm ಆ್ಯಂಡ್ ಹಬ್ ಥಿಕ್ನೆಸ್ 80 mm. ಇವೆಲ್ಲ ಡೈಮೆನ್ಷನ್ಸ್ ನೀವು ಪಾರ್ಟ್ ಡ್ರಾಯಿಂಗ್ನಲ್ಲಿ ನೋಡ್ಬೋದು, ಕ್ವಶನಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ಈ ಒಂದು ಸಾಕೆಟ್ ಪೋರ್ಷನ್ನ ಡಯಾಮೀಟರ್ ಎಷ್ಟಿದೆ ಅಂದರೆ 75 mm. ಸೊ ನಾನು ಸೆಂಟ್ರ್ ಲೈನಿಂದ ಅದರ ಅರ್ಧ ಹಾಫ್ ಆಫ್ ಇಟ್ 37.5 mm ಒಂದು ಲೈನ್ ಹಾಕಿದರೆ ಇಲ್ಲಿ ಈ ಎಡ್ಜ್ ಕಾಣಿಸುತ್ತೆ ನನಗೆ. ನೆಕ್ಸ್ಟ್ ಸ್ಟೆಪ್, ಐ ನೀಡ್ ಟು ಡ್ರಾ ದಿ ಅದರ್ ಹಾಫ್ ಆಫ್ ದಿಸ್ ಅಸೆಂಬ್ಲಿ, ದಟ್ ಈಸ್ ದ ಫ್ಲೇಂಜ್ ನಂಬರ್ 1. ಫ್ಲೇಂಜ್ ನಂಬರ್ 1ನಲ್ಲಿ ನೀವು ನೋಡ್ಬೋದು ಸ್ಪಿಗಾಟ್ ಪೋರ್ಷನ್ ಕಾಣ್ತಾ ಇದೆ. ಇಲ್ಲಿ ಸ್ಪಿಗಾಟ್ ಪೋರ್ಷನ್ಗೂ ಸಾಕೆಟ್ ಪೋರ್ಷನ್ಗೂ 1 mm ಗ್ಯಾಪ್ ಇದೆ. ಯಾಕೆಂದರೆ ಸಾಕೆಟ್ ಡೆಪ್ತು 6 mm ಇದ್ದರೆ ಸ್ಪಿಗಾಟಿನ ಪ್ರೊಜೆಕ್ಷನ್ನು 5 mm ಇದೆ. 1 mm ಸ್ಟಿಲ್ ಯು ಕ್ಯಾನ್ ಫೈಂಡ್ ದಿ ಗ್ಯಾಪ್. ನೀವು ಇಲ್ಲಿ ಕ್ಲೋಸಾಗಿ ಅಬ್ಸರ್ವ್ ಮಾಡಿದ್ರೆ ಶಾಫ್ಟನ್ನ ಯಾವ ಥರ ಅಬಟ್ ಮಾಡಿದ್ದಾರೆ ನೋಡ್ಬೋದು. ಶಾಫ್ಟು ಎಕ್ಸಾಕ್ಟ್ಲಿ ಸಾಕೆಟ್ ಪೋರ್ಷನ್ನ ಬಾಟಮಲ್ಲಿ ಕೂತ್ಕೊಳ್ಳುತ್ತೆ. ಹಾಗೆ ಫ್ಲೇಂಜ್ ನಂಬರ್ 1ನಲ್ಲಿ ಶಾಫ್ಟು ಸ್ಪಿಗಾಟ್ ಪೋರ್ಷನಿನ ಸರ್ಫೇಸ್ಗೆ ಅಲೈನ್ ಆಗೋ ಥರ ಕೂತ್ಕೊಂಡಿರುತ್ತೆ. ನಾವು ಈಗ ಕೇಳ್ಬೋದು ನೀವು ಫ್ಲೇಂಜ್ ನಂಬರ್ 1 ಡೈಮೆನ್ಷನ್ಸ್ನ ಎಲ್ಲಿಂದ ತೊಗೋಬೋದು ಅಂತ. ಯು ಕ್ಯಾನ್ ಲುಕ್ ಎಟ್ ದಿ ಪಾರ್ಟ್ ಡ್ರಾಯಿಂಗ್, ಅಲ್ಲಿ ನಿಮಗೆ ಸ್ಪಿಗಾಟಿನ ಡೈಮೆನ್ಷನ್ಸ್ ಸಿಗುತ್ತೆ, ನೋಡ್ಬೋದು ಇಲ್ಲಿ. ಸೊ ಅಗೈನ್ ದಿಸ್ ಸರ್ಫೇಸ್ ಈಸ್ ಆಫ್ ವೆರಿ ಹೈ ಇಂಪಾರ್ಟೆನ್ಸ್. ಈ ಸರ್ಫೇಸಿಂದ ಎಲ್ಲ ಡೈಮೆನ್ಷನ್ನ ರೆಫರ್ ಮಾಡ್ತಾ ಹೋಗ್ತೀವಿ. ಸ್ಪಿಗಾಟಿನ ಥಿಕ್ನೆಸ್ 5 mm ಇದೆ. ಹಾಗೆಯೇ ಈ ಒಂದು ರೆಫರೆನ್ಸ್ ಲೈನಿಂದ ರೆಫರೆನ್ಸ್ ಫೇಸಿಂದ 25 mm ಡೈಮೆನ್ಷನ್ ಪಾರ್ಟ್ ಡ್ರಾಯಿಂಗ್ ತೆಗೆದ್ರೆ ಇಲ್ಲಿ ನೋಡ್ಬೋದು ನೀವು 46 ಡೈಮೆನ್ಷನ್ ಶ್ರೂಡಿನ ವಿಡ್ತು, ಹಾಗೆಯೇ 80 mm ಹಬ್ಬಿನ ಒಂದು ವಿಡ್ತು 80 mm ಫ್ರಮ್ ದಿಸ್ ಫೇಸ್. ಹಾಗೆಯೇ ಈ ಸ್ಪಿಗಾಟಿನ ಡಯಾಮೀಟರು ಇಟ್ ವಾಸ್ 75 mm. ನಾನು ಅದರ ಅರ್ಧ, ಐ ಹ್ಯಾವ್ ಟು ಶೋ ಓನ್ಲಿ ಹಾಫ್ ಆಫ್ ಇಟ್ ಇನ್ ದಿ ಸೆಕ್ಷನ್. ಫೋರ್ 37.5 mm ಒಂದು ಲೈನ್ ಹಾಕಿ ಇಲ್ಲಿ ನೀವು ಸ್ಪಿಗಾಟನ್ನು ತೋರಿಸ್ಬೋದು. ಸೊ ಅದ್ರ ಜೊತೆಗೆ ಶಾಫ್ಟನ್ನು ನೀವು 50 mm ಡಯಾಮೀಟರ್ ಇದೆ. ಸೊ 25 mm ಈಚ್ ಸೈಡ್, ಅಥವಾ ನೀವು ಇಲ್ಲಿಂದ ಪ್ರೊಜೆಕ್ಟ್ ಮಾಡಿಕೊಂಡ್ರು ಕೂಡ ಬರುತ್ತೆ. ಈ ಶಾಫ್ಟನ್ನ ಬ್ರೇಕ್ ಲೈನ್ಸ್ ಮೂಲಕ ತೋರಿಸ್ಬೇಕಾಗತ್ತೆ. ನೀವು ಎಷ್ಟು ಬೇಕಾದ್ರೂ ತೋರಿಸ್ಬೋದು. ಸೊ ಐ ವುಡ್ ಸಜೆಸ್ಟ್ ಈ ಒಂದು ಹಬ್ ಪೋರ್ಷನ್ ಆದ ನಂತರ ಡ್ರಾ ಇಟ್ ಫಾರ್ ಸಮ್ 4 cm. ಎರಡು ಸೈಡ್ ಈಚ್ ಸೈಡ್ 4 cm ಈ ಹಬ್ ಮುಗಿದ ನಂತರ ಬರೀರಿ, ಅಷ್ಟು ಸಾಕು. ಬ್ರೇಕ್ ಲೈನ್ಸಿಂದ, ಸಾಲಿಡ್ ಬ್ರೇಕ್ ಲೈನ್ಸಿಂದ ತೋರಿಸಿ ಹ್ಯಾಚ್ ಮಾಡಿಬಿಡಿ. ಸೊ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಶೋ ದಿ ಬೋಲ್ಟ್ ಹೋಲ್ ಹಿಯರ್. ಬೋಲ್ಟ್ ಹೋಲ್ನ ತೋರಿಸ್ಬೇಕಂದ್ರೆ ಪಿಚ್ ಸರ್ಕಲ್ ಡಯಾಮೀಟ್ರಿಂದ ಒಂದು ಲೈನ್ನ ಹಾಗೆ ಪ್ರೊಜೆಕ್ಟ್ ಮಾಡ್ಕೊಳ್ಳಿ. ಸೊ ಬೋಲ್ಟ್ ಹೋಲು 16 mm ಇರೋದ್ರಿಂದ ಈಚ್ ಸೈಡ್ 8 mm ಈಚ್ನ ಡ್ರಾ ಮಾಡಿ. ನೋಡಿ, 8 mm ಆ ಕಡೆಗೆ 8 mm ಈ ಕಡೆಗೆ ಒಂದೊಂದು ಲೈನ್ ಆಫ್ಸೆಟ್ ಮಾಡಿ. ಸೊ ದ ಬೋಲ್ಟ್ ಹೋಲ್ ಡಯಾಮೀಟರ್ ಇಸ್ 16 mm. ಈಗ ನಾನು ಈ ಬೋಲ್ಟ್ ಹೋಲ್ ಒಳಗಡೆ ಈ ಸೈಡು ಬೋಲ್ಟ್ ಹೆಡ್, ಈ ಸೈಡು ನಟ್ಟನ್ನು ಬರೀಬೇಕಾಗುತ್ತೆ.
ಸೊ ಹಾಗೆ ಬರೀಬೇಕು ಅಂದರೆ ಬೋಲ್ಟ್ ಆ್ಯಂಡ್ ನಟ್ಟನ್ನ ಹೇಗೆ ಡ್ರಾ ಮಾಡೋದು ಫ್ರಂಟ್ ವ್ಯೂನಲ್ಲಿ ಅನ್ನೋದನ್ನು ನಾವು ರೀಕ್ಯಾಪ್ ಮಾಡ್ಕೊಳ್ಳೋಣ ಒಂದು ಬಾರಿ. ನಾವು ಆಲ್ರೆಡಿ ವಿ ಹ್ಯಾವ್ ಗಾಟ್ ದಿಸ್ ವ್ಯೂ, ಸೈಡ್ ವ್ಯೂ ಸಿಕ್ಕಿದೆ. ಇದನ್ನು ನಾವು ಫ್ರಂಟ್ ವ್ಯೂಗೆ ಹೇಗೆ ಈ ಸೈಡ್ ವ್ಯೂನ ಬಳಸ್ಕೊಂಡು ಮಾಡೋದಂದರೆ, obtain all the projection lines from important points, show the bolt head in a thickness 12 mm ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಯೂಸ್ ಇಟ್. ದೆನ್ bolt in a length, shank length it is 66 mm, this is also given. Now use the same projection lines of the bolt head, you can place the nut anywhere. ನಟ್ಟನ್ನು ನಾನು ಇಲ್ಲಿ ಬ್ಲ್ಯಾಕ್ ಕಲರ್ ಪೋರ್ಷನ್ ನಟ್ಟಿನ ಡೈಮೆನ್ಷನ್ಸ್ ಕೂಡ ಕೊಟ್ಟಿದ್ದಾರೆ 14 mm. ಆಫ್ಟರ್ ದಿಸ್ ಯು ಆರ್ ಸಪೋಸ್ ಟು ಡ್ರಾ ದಿ ಚಾಂಫರ್ ಆರ್ಕ್ಸ್. ಈ ಕಾರ್ನರಿಂದ ನಿಮ್ಮ ಪ್ರೊಟೆಕ್ಟರ್ನ ಪ್ಲೇಸ್ ಮಾಡಿ 30 ಡಿಗ್ರಿ ಒಂದು ಲೈನ್ ಹಾಕಿ, ಆ 30 ಡಿಗ್ರಿ ಲೈನು ಸೆಂಟರ್ ಲೈನ್ನ ಎಲ್ಲಿ ಕಟ್ ಮಾಡುತ್ತೋ ಆ ಪೋರ್ಷನಿಂದ ಒಂದು ಆರ್ಕ್ನ ಹಾಕ್ಬೋದು. ಅದೇ ಥರನೇ ಈ ಟಾಪ್ ಪೋರ್ಷನ್ ಏನಿದೆ, ಟಾಪ್ ರೆಕ್ಟ್ಯಾಂಗಲ್ ಏನಿದೆ, ಇದನ್ನು ಎಕ್ಸಾಕ್ಟ್ಲಿ ಅರ್ಧಕ್ಕೆ ಡಿವೈಡ್ ಮಾಡ್ಕೊಳ್ಳಿ. ಆ ಅರ್ಧಕ್ಕೆ ಡಿವೈಡ್ ಮಾಡಿದಂಥ ಲೈನ್ ಹಾಗೆ ಹಾರಿಜಾಂಟಲಿ ಮುಂದಕ್ಕೆ ಪ್ರೊಜೆಕ್ಟ್ ಮಾಡಿದಾಗ 30 ಡಿಗ್ರಿ ಲೈನಿಗೆ ಎಲ್ಲಿ ಕಟ್ ಮಾಡುತ್ತೋ ಅಲ್ಲಿ ಆ ಇಂಟರ್ಸೆಕ್ಷನ್ ಪಾಯಿಂಟ್ನಲ್ಲಿ ಕಂಪಾಸ್ನ ಪ್ಲೇಸ್ ಮಾಡಿ ಇನ್ನೊಂದು ಆರ್ಕ್ ಹಾಕಿ. ಸೊ ಸಿಮಿಲರ್ ವೇ ಎಲ್ಲ ಕಡೆನೂ ಆಲ್ ದೀಸ್ 6 places you do it, you will get all the 6 chamfer arcs. Next step is to draw the 30 degree chamfer lines, adjust the 30 degree with respect to vertical. Be careful, with respect to vertical you need to draw the chamfers here. ಇಲ್ಲಿ 30 ಡಿಗ್ರಿ, ಇಲ್ಲಿ 30 ಡಿಗ್ರಿ, ಹಾಗೆಯೇ ಬಾಟಮಲ್ಲೂ ಕೂಡ 4 ಪಾಯಿಂಟ್ಸಲ್ಲಿ 30 ಡಿಗ್ರಿ ಮಾಡಿ. ಹಾಗೆ ಎಂಡ್ ಆಫ್ ದ ಬೋಲ್ಟ್ ಹ್ಯಾಸ್ ಟು ಬಿ ಚಾಂಫರ್ಡ್ ಫಾರ್ 0.1D into 45 ಡಿಗ್ರಿ, ಅಂದರೆ 1.6 mm into 45 ಡಿಗ್ರಿಗೆ ಬೋಲ್ಟ್ ಎಂಡನ್ನು ಚಾಂಫರ್ ಮಾಡಿ. ಸೊ ಇಷ್ಟು ಮಾಡಿದಾಗ ನಿಮಗೆ ಬೋಲ್ಟ್ ಆ್ಯಂಡ್ ನಟ್ ಅಸೆಂಬ್ಲಿ ಥರ ಕಾಣುತ್ತೆ. ದ ಓನ್ಲಿ ಥಿಂಗ್ ದಟ್ ರಿಮೈನ್ಸ್ ಈಸ್ ಟು ಡ್ರಾ ದಿ ಥ್ರೆಡ್ ಲೆಂತ್ 25 mm ಆಲ್ರೆಡಿ ಕೊಟ್ಟಿದ್ದಾರೆ. ಹಾಗೆಯೇ ರೂಟ್ ಡಯಾಮೀಟರ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ 0.9D, ದಟ್ ಈಸ್ 14.4 mm. ಇದನ್ನು ಇಲ್ಲಿ ತೋರಿಸಿ. ಈಚ್ ಸೈಡ್ 7.2 mm ತೋರಿಸ್ಬೋದು, ಅಥವಾ ಈ ಕಡೆಯಿಂದನೇ ಸೈಡ್ ವ್ಯೂವಿಂದ ಲೈನ್ನ ಪ್ರೊಜೆಕ್ಟ್ ಮಾಡಿಕೊಂಡ್ರೂ ಕೂಡ ತೋರಿಸ್ಬೋದು. ಸೊ ಆನ್ ಪ್ಲೇಸಿಂಗ್ ದಿ ಬೋಲ್ಟ್ ಆ್ಯಂಡ್ ನಟ್, ದಿ ಫ್ರಂಟ್ ವ್ಯೂ ವಿತ್ ಟಾಪ್ ಆಫ್ ಇನ್ ಸೆಕ್ಷನ್ ಲುಕ್ಸ್ ಲೈಕ್ ದಿಸ್. ಯು ವಿಲ್ ಬಿ ಏಬಲ್ ಟು ಸಿ ಓನ್ಲಿ ಒನ್ ಆಫ್ ದಿ ಬೋಲ್ಟ್ ಆ್ಯಂಡ್ ನಟ್. ಸೊ ನಾವೀಗ ಕೀಯನ್ನು ತೋರಿಸ್ಬೇಕಾಗುತ್ತೆ. ಕೀ ತೋರಿಸ್ಲಿಕ್ಕೆ ಕೀ ಇನ್ ಆ್ಯಂಡ್ ಔಟ್ ಸ್ಟಡಿ ಮಾಡೋಣ ಒಂದು ಬಾರಿ. ಸೊ ನಮಗೆ ಕೊಟ್ಟಿರುವಂಥ ಡ್ರಾಯಿಂಗ್ ಇಷ್ಟೇ. ಈ ಒಂದು ಲೆಫ್ಟ್ ಆ್ಯಂಡ್ ಬ್ಲಾಕಲ್ಲಿ ಬಾಟಮ್ ಲೆಫ್ಟಲ್ಲಿ ಏನಿದೆ ಇದನ್ನು ನೋಡ್ಬೋದು. ಇಷ್ಟೇ ನಮಗೆ ಕೊಟ್ಟಿರೋಂಥ ಡೈಮೆನ್ಷನ್ಸು. ಇದನ್ನು ಯೂಸ್ ಮಾಡಿಕೊಂಡು ನಾವು ಆಲ್ರೆಡಿ ಸೆಷನ್ 2ಅಲ್ಲಿ ಸ್ಮಾಲರ್ ಆ್ಯಂಡ್ ಥಿಕ್ನೆಸ್ ಎಷ್ಟು ಅಂತ ನೋಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 9.15 mm. ಸೊ ಇದರ ಟಾಪ್ ವ್ಯೂ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ಎ ಸಿಂಪಲ್ ರೆಕ್ಟ್ಯಾಂಗಲ್. ಇದರ ಲೆಂತ್ 85, ವಿಡ್ತ್ 16 mm ಇರುತ್ತೆ. 3Dಯಲ್ಲಿ ಈ ಒಂದು ಪಾರ್ಟ್ ಯಾವ ಥರ ಕಾಣುತ್ತೆ ನೀವು ನೋಡ್ಬೋದು. ಈ ಕೀಯನ್ನು ಅಸೆಂಬಲ್ ಮಾಡಿದ್ರೆ ನಾವು ಜನ್ರೇಟ್ ಮಾಡಿದಂಥ ಫ್ರಂಟ್ ವ್ಯೂನಲ್ಲಿ ಒಂದು ವ್ಯೂನಲ್ಲಿ ನಮಗೆ ಕೀಯ ಫ್ರಂಟ್ ವ್ಯೂ ಕಾಣಿಸಿದ್ರೆ ಇನ್ನೊಂದು ವ್ಯೂನಲ್ಲಿ ಟಾಪ್ ವ್ಯೂ ಕಾಣಿಸುತ್ತೆ. ಸೊ ನಮಗೆ ಟೇಪರ್ ಕಾಣಿಸೋವಂಥದ್ದು ಒಂದು ವ್ಯೂನಲ್ಲಿ ಮಾತ್ರ, ಇನ್ನೊಂದು ವ್ಯೂನಲ್ಲಿ ನಮಗೆ ಕೀನ ಟೇಪರು ಕಾಣಿಸೋದಿಲ್ಲ. ನೋಡಿ, ದಿಸ್ ಇಸ್ ಹೌ ಇಟ್ ಲುಕ್ಸ್. ಬ್ಲೂ ಕಲರ್ ಲೈನ್ಸಲ್ಲಿ ನಾನು ಏನು ಮಾರ್ಕ್ ಮಾಡಿದ್ದೀನಿ, ದಿಸ್ ಈಸ್ ಆ್ಯಕ್ಚುಲಿ ದಿ ಕೀ. ಒಂದು ವ್ಯೂನಲ್ಲಿ ಟೇಪರ್ ಕಾಣುತ್ತೆ, ಇಲ್ಲಿ ಟೇಪರ್ ಕಾಣ್ತಾ ಇದೆ. ಸೊ ಈ ಕೀ ಪೋರ್ಷನ್ ಇಲ್ಲಿ ಕೀ ಕಾಣ್ತಾ ಇದೆ, ಅದರ ಕೀಯಲ್ಲಿ ಟೇಪರ್ ಕಾಣ್ತಾ ಇಲ್ಲ. ಅದರ ಇಲ್ಲಿ ವಿಡ್ತನ್ನು ನೋಡ್ಬೋದು ನೀವು, 16 mm ವಿಡ್ತನ್ನು ನೀವು ಕಾಣ್ಬೋದು. ಸೊ ಮೊದಲೇ ಹೇಳ್ದಂಗೆ ಈ ಒಂದು ಫೇಸ್ ಏನಿದೆ, ದಿಸ್ ಈಸ್ ದಿ ರೆಫರೆನ್ಸ್ ಪ್ಲೇನ್ ಆರ್ ರೆಫರೆನ್ಸ್ ಲೈನ್. ಇಲ್ಲಿಂದ ಕೀ ವೇನ ಫಸ್ಟ್ ಡ್ರಾ ಮಾಡೋಣ. ಶಾಫ್ಟ್ ಡ್ರಾಯಿಂಗ್ನ ನೋಡಿದ್ರೆ ಕೀ ವೇ ಏನಿದೆ ಇದು 90 mm ಇದೆ. ಸೊ ಈಗ ಶಾಫ್ಟ್ ಇದನ್ನ ಉಲ್ಟಾ ರಿವರ್ಸಾಗಿ ಅಸೆಂಬಲ್ ಮಾಡಿರ್ತೀವಿ. ಈ ಒಂದು ಪ್ಲೇನಿಂದ 90 mm ಅಷ್ಟು ದೂರದಲ್ಲಿ ಒಂದು ಕಿವೆ ಇರುತ್ತೆ. ಸೊ 90 mm ಬರೀರಿ. ಇಲ್ಲಿಂದ ಮೆಷರ್ ಮಾಡಬೇಕು. ಫ್ರಮ್ ಹಿಯರ್ ಇಟ್ ಈಸ್ 90 mm. ಹಾಗೆ ಕೀಯನ್ನು ಬರೀಬೇಕಾದ್ರೆ ಕೀ ಡ್ರಾಯಿಂಗ್ನ ನೀವು ನೋಡ್ಬೋದು. ಕೀಯ ಟೋಟಲ್ ಲೆಂತ್ 85 mm ಇದೆ. 85 mm ಕೀ ಲೆಂತ್ನ ಮೆಷರ್ ಮಾಡಿ ಇಲ್ಲಿ ತೋರಿಸಿ, ಕೀಯನ್ನು ತೋರಿಸಿ. ನೀವು ಈ ಕಡೆ ನೋಡುವಂಥದ್ದು ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ನೋಡ್ತಾ ಇರೋವಂಥದ್ದು ಸ್ಮಾಲರ್ ಎಂಡ್, ರೈಟ್ ಹ್ಯಾಂಡ್ ಸೈಡ್ನಲ್ಲಿರುವಂಥದ್ದು ಬಿಗ್ಗರ್ ಎಂಡ್. ಸೊ ಸ್ಮಾಲರ್ ಎಂಡ್ ನಿಮಗೆ ಈ ಸೈಡ್ ವ್ಯೂವಿಂದನೇ ತೊಗೋಬೋದು, ಬಿಕಾಸ್ ನಟ್ ಎಂಡಿಂದ ಕಾಣ್ತಾ ಇರುತ್ತೆ. ಅಥವಾ ನಿಮಗೆ ಇನ್ನೂ ಒಂದು ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಆಲ್ರೆಡಿ ಡ್ರಾಯಿಂಗ್ನಲ್ಲಿ ತೋರಿಸಿದ್ದಾರೆ. ಫ್ರಮ್ ಸರ್ಕಂಫರೆನ್ಸ್, ಒನ್ ಪಾಯಿಂಟ್ ಇನ್ ದ ಸರ್ಕಂಫರೆನ್ಸ್ ಬೇಸ್ ಆಫ್ ದ ಶಾಫ್ಟ್ ಟಿಲ್ ದಿ ಬೇಸ್ ಆಫ್ ದಿ ಕೀವೇ ಇಟ್ ಈಸ್ 44 mm. ಈ 44 mmಗೆ ಇಲ್ಲಿ ಸ್ಮಾಲರ್ ಎಂಡ್ ಕೀನ ಪ್ಲೇಸ್ ಮಾಡಿದ್ರೆ
mm ಎರಡು ಆ್ಯಡ್ ಮಾಡಿ ಇಟ್ ಈಸ್ 53.15. ಸೊ ನಿಮ್ಮ ಸ್ಕೇಲನ್ನ ಇಲ್ಲಿಂದ ಮೆಷರ್ ಮಾಡಿ. ಸೊ ಫ್ರಮ್ ಹಿಯರ್ ಇಟ್ ಈಸ್ 53.15, ಇಟ್ ಈಸ್ ಎ ಸ್ಮಾಲರ್ ಎಂಡ್. ಆ್ಯಂಡ್ ಅಟ್ ದಿ ಅದರ್ ಎಂಡ್ ಇಟ್ ಈಸ್ 44 ಪ್ಲಸ್ 10 mm. ನೋಡಿ, ಇಲ್ಲಿಂದ ಇಲ್ಲಿಗೆ 44 ಪ್ಲಸ್ ಇಲ್ಲಿಂದ ಈ ಒಂದು ಎಂಡಿಗೆ, ಟಾಪ್ ಎಂಡಿಗೆ 10 mm. ಸೊ 44 ಪ್ಲಸ್ 10 54 mm ಆಗುತ್ತೆ ಇಲ್ಲಿಗೆ. ಸೊ ಒಂದು ಕಡೆ 54, ಇನ್ನೊಂದು ಕಡೆ 53.15. ಎರಡೂ ಲೈನ್ಸ್ನ ಜಾಯಿನ್ ಮಾಡಿ ಕೀನ ಕಂಪ್ಲೀಟ್ ಮಾಡಿ. ಸೊ ಓನ್ಲಿ ಯು ಕ್ಯಾನ್ ಸಿ ಸರ್ಟನ್ ಪೋರ್ಷನ್ ಆಫ್ ದ ಕೀ, ಇನ್ನು ಉಳಿದಿದ್ದಂಥ ಪೋರ್ಷನ್ ಕೆಳಗಡೆಗೆ ಇಲ್ಲಿ ಶಾಫ್ಟ್ ಒಳಗಡೆ ಇರುತ್ತೆ, ವಿಚ್ ಯು ಕ್ಯಾನಾಟ್ ಸಿ. ಹಾಗೆಯೇ ಇನ್ನೊಂದು ಕೀ ನಿಮಗೆ ಟಾಪ್ ವ್ಯೂ ಕಾಣುತ್ತೆ, ಆ ಕೀದು ಅದರದ್ದು ಟೇಪರ್ ಕಾಣಿಸೋದಿಲ್ಲ. ದರ್ಫೋರ್ ಕೀವೇ ಲೆಂತ್ 90 mm ಇದೆ, ಬರೀರಿ ಕೀವೇ ಲೆಂತು. ಅದಾದಮೇಲೆ ಕೀ ಲೆಂತ್ 85 ಇರುತ್ತೆ. ಸೊ ಜಸ್ಟ್ ಶೋ ಇಟ್ ಆಸ್ ಅ ರೆಕ್ಟ್ಯಾಂಗಲ್. ಇದರ ವಿಡ್ತು 16 mm ಇರುತ್ತೆ. ಸೊ ಈಗ ನಾವು 2 ಫ್ಲೇಂಜು, 2 ಶಾಫ್ಟು, 1 ಬೋಲ್ಟ್ ನಟ್ಟು, ಹಾಗೆ 2 ಕೀನ ತೋರಿಸಿದೆ. ನೆಕ್ಸ್ಟ್ ಸ್ಟೆಪ್ ಇಸ್ ಟು ಡೂ ದ ಹ್ಯಾಚಿಂಗ್. ಡ್ರಾಫ್ಟರ್ನ 45 ಡಿಗ್ರಿಗೆ ಸೆಟ್ ಮಾಡಿಕೊಂಡು ಒಂದು ಬಾರಿ ಒಂದು ಫ್ಲೇಂಜನ್ನ ಹ್ಯಾಚ್ ಮಾಡಿದ್ರೆ ಅದರ, ಅಥವಾ ಆಪೋಸಿಟ್ ಸ್ಕೇಲ್ನ ಬಳಸಿ, ಒಂದು ಸರಿ ಹಾರಿಜಾಂಟಲ್ ಸ್ಕೇಲ್ನ ಬಳಸಿರಿ, ಇನ್ನೊಂದು ಸರಿ ವರ್ಟಿಕಲ್ ಸ್ಕೇಲ್ನ ಬಳಸ್ಕೊಳ್ಳಿ. ಬಿಕಾಸ್ ಅವೆರಡು ಆ್ಯಂಗಲ್ 90 ಡಿಗ್ರಿ ಅಪಾರ್ಟ್ ಇರುತ್ತೆ. ಸೊ ಒಂದು ಸ್ಕೇಲ್ 45 ಡಿಗ್ರಿ ತೋರಿಸಿದ್ರೆ ಇನ್ನೊಂದು ಸ್ಕೇಲು 135 ಡಿಗ್ರೀಸ್ನ ತೋರಿಸ್ತಾ ಇರುತ್ತೆ. ಯೂನಿಫಾರ್ಮ್ ಸ್ಪೇಸ್ನ ಯೂಸ್ ಮಾಡಿ 2 ಫ್ಲೇಂಜಸ್ನ ಆಪೋಸಿಟ್ ಹ್ಯಾಚಿಂಗ್ನಲ್ಲಿ ತೋರಿಸಿ. ಸೊ ದ್ಯಾಟ್ ಕಂಪ್ಲೀಟ್ಸ್ ದಿ ಫ್ರಂಟ್ ವ್ಯೂ. Now you can check your understanding by answering some of the multiple choice questions given in this sheet. Thank you, and we will meet in the next session, that is session number 4.